ನಮಸ್ಕಾರ, ಶುಭೋದಯ ಎಲ್ಲರಿಗೂ. ಎದ್ದ ತಕ್ಷಣ ವೆಯ್ಟ್ ಚೆಕ್ ಮಾಡ್ತೀನಿ ಡೈಲಿ. ಇಫ್ ಯು ಗೈಸ್ ನೀಡ್ ದಿಸ್ ಸ್ಕೇಲ್ ನನಗೆ ಕಮೆಂಟ್ ಮಾಡಿ, ನಿಮಗೆ DM ಮಾಡ್ತೀನಿ. ಬಜ್ಜಿ ಮೆಣಸಿನ್ಕಾಯಿ ತಂದಿರೋದು ಡೀಪ್ ಫ್ರೈ ಮಾಡಿ ತಿನ್ನಕ್ಕಂತೂ ಅಲ್ಲ. ಈ ಮಸಾಲ ಹಾಕಿ ತವಾ ಮೇಲೆ ಫ್ರೈ ಮಾಡ್ತಾರೆ ಗೊತ್ತಾ, ಟೇಸ್ಟ್ ಸಖತ್ತಾಗಿರುತ್ತೆ. ಅನ್ನ ಸಾರು ಜೊತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಅದರ ರೆಸಿಪಿ ಬೇಕಾದರೂ ಕೇಳಿ, ನಾನು ಶಾರ್ಟ್ಸಲ್ಲಿ ಮಾಡಿ ನಾನು ಶೇರ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ, ರೀಲ್ಸಲ್ಲಿ. ಇವನ್ ಯೂಟ್ಯೂಬಲ್ಲಿ ಯಾರ್ಯಾರು ನನ್ನ ಫಾಲೋ ಮಾಡಿಲ್ವೋ ಆ್ಯಂಡ್ ನನ್ನ ವೀಡಿಯೋಸ್ ನೋಡಿಲ್ವೋ ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ನಾನು ಅಲ್ಲೂ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಐ ಥಿಂಕ್ ಜಸ್ಟ್ ಲಿಟಲ್ ಫ್ಯೂ ಡೇಸ್ ಅಷ್ಟೇ ಡೈಲಿ ವ್ಲಾಗ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ತನಿ ಕ್ಯಾಮ್ರಾಗೆ ಪೋಸ್ ಕೊಡೋ ಅಂದರೆ ಪೋಸ್ ಕೊಟ್ಟಿದ್ದ ತಕ್ಷಣ ಅಂತ ಸ್ಮೈಲ್ ಮಾಡ್ತಾನೆ. ಅದೇ ನಾನು ಇಲ್ಲಿ ಎಕ್ಸ್ಪ್ರೆಷನ್ ಮಾಡಿ ತೋರಿಸ್ತಿರೋದು. ಇವತ್ತೇನೇನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸೊ ಜಸ್ಟ್ ಸ್ಕ್ರೀನ್ ಟೈಮ್ ನಾನು ಜಾಸ್ತಿ ನೋಡಬಾರ್ದು ಅಂತ ಒಂದೇ ಕಾರಣಕ್ಕೆ ನಾನು ಮೊಬೈಲ್ ಎತ್ತಿಟ್ಬಿಟ್ಟಿದ್ದೆ. ಆ್ಯಂಡ್ ಐ ವಾಸ್ ಲೈಕ್ ಕೆಲಸಗಳಿತ್ತು ಆ್ಯಂಡ್ ಕೆಲಸ ಮಾಡಿ ಆ್ಯಂಡ್ ನಾನು ಸ್ವಲ್ಪ ನನ್ನ ಮಗನಿಗೋಸ್ಕರ ಟೈಮ್ ಕೊಟ್ಟು ಅವನ ಜೊತೆ ಆಟ ಆಡ್ತಿದ್ದೆ. ಆ್ಯಂಡ್ ವಾಕಿಗೆ ಹೋದ್ವಿ ಜೊತೆಯಲ್ಲಿ, ಅದನ್ನು ವೀಡಿಯೋ ಮಾಡಿದ್ದೀನಿ. ಆ್ಯಂಡ್ ನಾನು ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ನಾನು ತೋರಿಸ್ತೀನಿ. ವೈಲ್ ವಾಕಿಂಗ್ ನಾವು ಮೆಮೊರೀಸ್ ಚೆರಿಷ್ ಮಾಡ್ತಿದ್ವಿ ಆಯಿತಾ. ಅವನ ಮಗು ಇದ್ದಾಗೆಲ್ಲ ಏನು ಮಾಡ್ತಿದ್ದ ಅಂತೆಲ್ಲ ಹೇಳ್ತಾ ಇದೆ ತಲಹರಟೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಮಗು ಆಯಿತಾ. ಅವ್ನ ಮಗು ಇದ್ದಾಗ ಹಠ ಮಾಡಿದ್ದೆ ನಾನು ನೋಡಿಲ್ಲ. ಇವಾಗಲೂ ಅಷ್ಟೇ, ಆವಾಗಲೂ ಅಷ್ಟೇ. ಬೆಳಗ್ಗೆ 400 ಮಾಡಿದೆ, ಇವಾಗ 400 ಮಾಡಿದೆ. ಅಪ್ರಾಕ್ಸಿಮೇಟ್ 800 ಕ್ಯಾಲರೀಸ್ ಬರ್ನ್ ಮಾಡಿದ್ದೀನಿ. ಹಾಗೆ ಪ್ರೋಟೀನ್ ಇಂಟೇಕ್ ತೊಗೊಳೋದಕ್ಕೆ ಇದೂ ಪ್ರೋಟೀನ್ ಡ್ರಿಂಕ್ ತೊಗೊಂಡೆ. ಇವತ್ತಿನ ತಿಳುವಳಿಕೆ ಏನಂದರೆ, ಅವಶ್ಯಕತೆಗಾಗಿ ಬರುವವರಿಗೆ ಅವಕಾಶ ಕೊಡಬೇಡಿ. ಇದರಲ್ಲಿ ಒತ್ತಿ ಹೇಳೋವಂಥದ್ದೇನಿಲ್ಲ, ಯಾಕಂದರೆ ಎಲ್ಲನೂ ಹೇಳಿದ ತಕ್ಷಣ ತಿಳಿದೋಗ್ಬಿಡುತ್ತೆ. ಜಸ್ಟ್ ಬಿ ಕೇರ್ಫುಲ್ ಅಷ್ಟೇ. ಡೋಂಟ್ ಎಂಟರ್ಟೈನ್ ಎನಿಬಡಿ ಇನ್ ಯೋರ್ ಲೈಫ್, ಜಸ್ಟ್ ಸ್ಟೇ ಅವೇ. ನಾನು ಇನ್ನೊಬ್ಬರನ್ನ ಉಪಯೋಗಿಸ್ಕೋಬೋದು ನನ್ನ ಕೆಲಸಕ್ಕೆ, ಹಾಗೆ ಇನ್ನೊಬ್ಬರು ನನ್ನನ್ನು ಉಪಯೋಗಿಸ್ಕೋಬೋದು. ಯಾರಾದರೂ ಒಬ್ಬರು ಸ್ಟೋರಿಲಿ ನಾವು ಕೆಟ್ಟವರಾಗಿರ್ತೀವಿ ಅಲ್ವಾ, ಇಟ್ಸ್ ಓಕೆ, ಫೈನ್. ಆಪರ್ಚುನಿಟಿಗೋಸ್ಕರನೇ ಎಲ್ಲ ಕೆಲಸ ಮಾಡೋಕ್ಕೆ ಹೋಗಬೇಡಿ. ದಟ್ಸ್ ವಾಟ್ ಐ ಸೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಗುಡ್ ನೈಟ್.